ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಪರಿಶುದ್ಧನೂ ಉನ್ನತನೂ ಮಹೋನ್ನತನೂ ಅತಿ ಶ್ರೇಷ್ಠನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರತಿದಿನವೂ ಕೂಡ ದೇವರು ನಮ್ಮ ಆಯುಷ್ ಕಾಲವನ್ನು ಕೂಡಿಸಿಕೊಡುತ್ತಾ ಆತನ ಮಹಿಮೆಗೋಸ್ಕರ ಉಪಯೋಗಿಸಬೇಕೆಂದು ಬಯಸುತ್ತಿದ್ದಾರೆ. ನಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸುತ್ತಿರುವಂತಹ ಪ್ರತಿದಿನವೂ ಕೂಡ ಆತನ ಬಹುಮಾನವೇ. ಎವ್ರಿ ಸಿಂಗಲ್ ಬ್ರೆತ್ ದಟ್ ವಿ ಟೇಕ್ ಈಸ್ ದ ಗಿಫ್ಟ್ ಆಫ್ ಗಾಡ್. ಅಂತಹ ಆಲೋಚನೆಯೊಂದಿಗೆ ನಾವು ದಿನವನ್ನು ಆರಂಭಿಸಬೇಕು, ದೇವರ ಮಹಿಮೆಗಾಗಿ ಜೀವಿಸಬೇಕು. ನೀವು ನಿಮ್ಮ ಕುಟುಂಬದವರು ಕ್ಷೇಮವಾಗಿರಬೇಕೆಂದು, ಆಧ್ಯಾತ್ಮಿಕವಾಗಿ ನೀವೆಲ್ಲರೂ ಕೂಡ ಬಲ ಹೊಂದಬೇಕೆಂಬುದಾಗಿ, ಪ್ರತಿ ಸತ್ಕಾರ್ಯಗಳಲ್ಲೂ ಸಫಲರಾಗಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರಿಂದ ಅನುಗ್ರಹಿಸಲ್ಪಡುವಂತಹ ಪ್ರತಿ ಆಶೀರ್ವಾದವನ್ನು ನೀವು ಹೊಂದಬೇಕೆಂದು, ಸ್ವತಂತ್ರಿಸಿಕೊಳ್ಳಬೇಕೆಂಬುದಾಗಿ ನಿಮಗೋಸ್ಕರ ಬಲವಾದ ಪ್ರಾರ್ಥನೆಯನ್ನು ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ನ ಪ್ರೇಯರ್ ವಾರಿಯರ್ಸ್ ಅವರು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ದೇವರ ಸೇವಕರಾಗಿ ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿದಿನವೂ ಕೂಡ ಬೈಬಲಿಂದ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ವಾಗ್ದಾನವೇ ನಮ್ಮ ಬಲ, ವಾಗ್ದಾನವೇ ನಮ್ಮ ಧೈರ್ಯ. ಈ ದಿನದ ವಾಗ್ದಾನವನ್ನು ನಾವು ಧ್ಯಾನಿಸೋಣವ. ಕೀರ್ತನೆಗಳು 122ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 122 and verse 7. ಅದರಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ: ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ಪೀಸ್ ಅಂಡ್ ಪ್ರಾಸ್ಪರಿಟಿ ಎನ್ನುವಂಥ 2 ಪದಗಳನ್ನು ನಾವಲ್ಲಿ ನೋಡುತ್ತೇವೆ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ, ಯೆರೂಸಲೇಮೇ ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ ಎಂದು ಆ ಮೇಲಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೆರೂಸಲೇಮ್ ಅಂದರೆ ದೇವರ ಪಟ್ಟಣ, ಸಮಾಧಾನದ ಪಟ್ಟಣ, ದ ಸಿಟಿ ಆಫ್ ಪೀಸ್. ಯಾರು ಯೆರೂಸಲೇಮಿನ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೋ ಅವರು ವೃದ್ಧಿಯಾಗುತ್ತಾರೆ ಎಂದು ಆ ಮಾತನ್ನು ಓದಿದ ನಂತರ ನಿಮ್ಮ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ ಎನ್ನುವ ಮಾತನ್ನು ನಾವಿಲ್ಲಿ ಗಮನಿಸುತ್ತೇವೆ. ದೇವರು ಮಾತನಾಡುತ್ತಾ ಇದ್ದಾರೆ. ನಿಮ್ಮ ಪ್ರಾಕಾರದಲ್ಲಿ ನೆಮ್ಮದಿ ಕೊಡುವಂತ ದೇವರು ಆತನು. ಪ್ರಪಂಚಕ್ಕೆ ಈ ದಿನ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಲೋಕವನ್ನು ಸಮುದ್ರಕ್ಕೆ ನಾವು ಹೋಲಿಸುವುದಾದರೆ ಸಮುದ್ರಕ್ಕೆ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ ಅಲ್ವಾ? ಸಮುದ್ರದ ದಡದಲ್ಲಿ ನಿಂತುಕೊಂಡು ಸಮುದ್ರವೇ ಸ್ವಲ್ಪ ಮೌನವಾಗಿರುವಂದರೆ ಇರುತ್ತದಾ? ಇರುವುದಿಲ್ಲ. ಆ ಅಲೆಗಳ ಶಬ್ದ, ಭಯಂಕರವಾದ ಶಬ್ದವು ಆ ಅಲೆಗಳಿಂದ ಬರುತ್ತಲೇ ಇರುತ್ತದೆ ನಿರಂತರವಾಗಿ. ಸಮುದ್ರದಲ್ಲಿ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ. ಅನೇಕರ ಜೀವಿತ ಈ ದಿನದಲ್ಲಿ ಹಾಗೇ ಇದೆ. ಅವರಿಗೆ ಬೇಕಾದಷ್ಟು ಹಣ ಇರುತ್ತದೆ, ಲೆಕ್ಕ ಮಾಡಲಿಕ್ಕೆ ಆಗದೇ ಇರುವಷ್ಟು ಹಣ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಆಗಿರಬಹುದು ಅಥವಾ ಬ್ಲ್ಯಾಕ್ ಮನಿಯಲ್ಲಿ ಆಗಿರಬಹುದು. ಬೆಳ್ಳಿ ಬಂಗಾರಕ್ಕೆ ಕೊರತೆ ಇಲ್ಲ. ಅವರ ಮನೆಗಳಲ್ಲಿ ಏನಾದ್ರೂ ಫಂಕ್ಷನ್ ನಡೆದ್ರೆ ಸ್ತ್ರೀಯರು ಹೊರಲಿಕ್ಕೆ ಆಗದಿರುವಷ್ಟು ಬಂಗಾರ ಹಾಕಿಕೊಳ್ಳಬಹುದು, ಅಥವಾ ಅವರ ಬಳಿಯಲ್ಲಿ ಆ ಬಂಗಾರದ ಬಿಲ್ಲೆ ಇರಬಹುದು. ಅಥವಾ ಪ್ರಪಂಚದಲ್ಲಿ ಅನೇಕರ ಹತ್ರ ಆಸ್ತಿ ಪಾಸ್ತಿ, ಹಣ, ಅಧಿಕಾರ, ಪದವಿ ಇರಬಹುದು. ನನ್ನನ್ನು ಒಬ್ಬ ರಾಜಕಾರಣಿಯು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡರು. ಅವ್ರು ಹೇಳಿದಂತಹ ಮಾತು, ವೆಸ್ಲಿಯವರೇ ನಮಗೆ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ ರೀ, ಶಾಂತಿ ಸಮಾಧಾನ ಇಲ್ಲ ರೀ, ನಮ್ಮ ಸೀಟಿಗೆ ಯಾರು ಯಾವಾಗ ಕಲ್ಲು ಹಾಕುತ್ತಾರೆ ಎಂಬುದಾಗಿ ಹೆದರಿಕೆ ಇರುತ್ತದೆ ರೀ, ಪ್ರಾರ್ಥಿಸಿರಿ ಎಂಬುದಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡರು. ಒಬ್ಬ ಮಂತ್ರಿ ಆಗಿದ್ದರು ಅವರು. ಯಾಕೆ ಈ ಮಾತನ್ನು ಹೇಳುತ್ತೇನೆ ಅಂದರೆ, ಪ್ರಪಂಚದಲ್ಲಿ ದಿನದಲ್ಲಿ ಅನೇಕರಿಗೆ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ. ತಮಿಳುನಾಡಲ್ಲಿ ಒಬ್ಬ ಸ್ಟಾರ್ ಹೀರೋ, ಆತನ ಹೆಸರನ್ನು ಹೇಳಿದರೆ ತಮಿಳುನಾಡಲ್ಲಿ ಎಲ್ಲರೂ ಕೂಡ ಆತನನ್ನು ದೇವರಾಗಿ ಭಾವಿಸುತ್ತಾರೆ. ಅಂತಹ ವ್ಯಕ್ತಿ ಈ ಮಧ್ಯದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನೆಂದರೆ, ನಾನು ವಿಪರೀತವಾಗಿ ಹಣವನ್ನು ಸಂಪಾದಿಸಿದ್ದೇನೆ, ಜನರ ಮನಸ್ಸುಗಳಲ್ಲಿ ಸ್ಥಳವನ್ನು ಸಂಪಾದಿಸಿದ್ದೇನೆ, ಆದರೆ ಯಾಕೋ ನನ್ನ ಜೀವಿತದಲ್ಲಿ ನೆಮ್ಮದಿ ಸಮಾಧಾನ ಇಲ್ಲ ಎಂದು ಆತನು ಒಪ್ಪಿಕೊಂಡನು. ಈ ರೀತಿಯಾಗಿ ಪ್ರಪಂಚದಲ್ಲಿ ಅನೇಕರು ನೆಮ್ಮದಿ ಇಲ್ಲದೆ ಬದುಕುತ್ತಾ ಇರುವಂತಹ ಈ ದಿನದಲ್ಲಿ ನಿಜವಾದಂತಹ ಶಾಂತಿ ಸಮಾಧಾನವನ್ನು ನಮಗೆ ಕೊಡುವಂತವರು ಯಾರು? ಈ ದಿನದಲ್ಲಿ ಅನೇಕರು ನೆಮ್ಮದಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವರಿದ್ದಾರೆ. ಆದರೆ ದೇವರ ವಾಕ್ಯವು ಹೇಳುತ್ತಾ ಇದೆ, ದೇವರು ನಮಗೆ ಕೊಡುವಂತಹ ಶಾಂತಿ ಎಂಥದ್ದು ಅಂದರೆ ಲೋಕ ಕೊಡುವಂತಹ ಶಾಂತಿ ಅಲ್ಲ ಎಂದು ಹೇಳಿದ್ರು. ಆತನು ಕೊಡುವಂತಹ ಶಾಂತಿ ಉನ್ನತವಾದದ್ದು, ಸಮಾಧಾನ ಉನ್ನತವಾದದ್ದು. ನಿನ್ನ ಪ್ರಾಕಾರದಲ್ಲಿ ದೇವರು ನೆಮ್ಮದಿಯನ್ನು ಕೊಡುತ್ತಾರೆ. ಗಂಡ ಹೆಂಡತಿಯರೇ ಕೇಳಿರಿ, ನಿಮ್ಮ ಮಧ್ಯದಲ್ಲಿ ನೆಮ್ಮದಿ ಇಲ್ವಾ? ಅನ್ಯೂನ್ಯತೆ ಇಲ್ವಾ? ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥಿಸಿರಿ, ದೇವ ನಿಮ್ಮ ಸಮಾಧಾನ ನನಗೆ ಬೇಕು, ನೆಮ್ಮದಿ ಬೇಕು ಎಂಬುದಾಗಿ ಕೇಳಿರಿ. ಕರ್ತನು ನಿಮ್ಮ ಕುಟುಂಬವನ್ನು ಕಟ್ಟುತ್ತಾನೆ, ದೊಡ್ಡ ಸಮಾಧಾನವನ್ನು ಕೊಡುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ವಾ? ಸಿಬ್ಲಿಂಗ್ಸ್ ಮಧ್ಯದಲ್ಲಿ ಸಮಾಧಾನ ಇಲ್ವಾ? ಪ್ರಾರ್ಥಿಸಿರಿ ದೇವರ ಸಮ್ಮುಖದಲ್ಲಿ, ದೇವರು ನೆಮ್ಮದಿ ಕೊಡುತ್ತಾರೆ. ನಿಮ್ಮ ಮಕ್ಕಳ ಮಧ್ಯದಲ್ಲಿ ನಿಮಗೆ ಸಮಾಧಾನ ಇಲ್ಲವಾ? ಎಲ್ಲರೂ ಸೇರಿ ಪ್ರಾರ್ಥಿಸಿರಿ, ಕುಟುಂಬ ಪ್ರಾರ್ಥನೆ ಮಾಡಿರಿ, ದೇವರು ನೆಮ್ಮದಿ ಕೊಡುತ್ತಾರೆ. ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರುವುದರ ಮೂಲಕ ದೊಡ್ಡ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಾ. ಅಷ್ಟು ಮಾತ್ರವಲ್ಲದೆ ಕ್ಷೇಮವನ್ನು ಕೊಡುವಂತಹ ದೇವರು. ಪ್ರಾಸ್ಪರಿಟಿ ಎನ್ನುವಂತಹ ಮಾತನ್ನು ನಾವು ಇಲ್ಲಿ ನೋಡುತ್ತೇವೆ. ಅಭಿವೃದ್ಧಿಯನ್ನು ಆತನು ಕೊಡುತ್ತಾರೆ. ಎಲ್ಲಾ ವಿಷಯದಲ್ಲೂ ಕೂಡ ನಾವೆಲ್ಲರೂ ಕೂಡ ವೃದ್ಧಿಯಾಗುವಂತಹ ಅನುಭವವನ್ನು ದೇವರು ಕೊಡುತ್ತಾರೆ. ಆರ್ಥಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ ನೀನು ಅಭಿವೃದ್ಧಿ ಹೊಂದಬೇಕೆಂದು ದೇವರು ಕೋರುತ್ತಿದ್ದಾರೆ. ಆದರೆ ಇದೆಲ್ಲದಕ್ಕೂ ಕೂಡ ಬುನಾದಿ ಯಾವುದೆಂದರೆ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವುದು. ಕ್ಷೇಮ ಇಲ್ಲದೆ ಇದ್ದೀಯಾ?
ಯಾವಾಗ ಏನು ಆಗುತ್ತದೋ ಎನ್ನುವಂತ ಭಯ ನಿನ್ನಲ್ಲಿದೆಯಾ? ಈ ದಿನ ಪ್ರಯಾಣ ಮಾಡುತ್ತಾ ಇದ್ದೇನೆ, ಏನಾಗುತ್ತದೋ ಎನ್ನುವಂತಹ ಸಂದೇಹ ನಿನ್ನಲ್ಲಿದೆಯಾ? ದೇವರ ವಾಗ್ದಾನವನ್ನು ನೆನಪಿಸಿಕೋ, ದೇವರ ವಾಕ್ಯವನ್ನು ನೆನಪಿಸಿಕೋ. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವ ಎಂಬುದಾಗಿ ದಾವೀದನು ಹೇಳಿದ್ದಾನೆ ಅಲ್ವಾ? ನಿನ್ನ ಹಿಂದೆ ದೇವರು ಶುಭವನ್ನು ಕೃಪೆಯನ್ನು ಕೊಡುತ್ತಾರೆ. ನೀನು ಕಳವಳ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ಚಿತ್ತಾನುಸಾರವಾಗಿ ಮುಂದೆ ಸಾಗು. ಆತನು ಹೇಳುವ ಪ್ರಕಾರವಾಗಿ ಮುಂದೆ ಹೋಗು. ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ. ನಿಮ್ಮ ಪ್ರಾಕಾರದಲ್ಲಿ ನೆಮ್ಮದಿಯನ್ನು, ನಿಮ್ಮ ಪಟ್ಟಣದಲ್ಲಿ ಶುಭವನ್ನು ಉಂಟು ಮಾಡುವಂತ ದೇವರ ಕಡೆಗೆ ದೃಷ್ಟಿಸಿರಿ. ಅಸಾಧಾರಣವಾದ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ನಮ್ಮ ಪ್ರಾಕಾರದಲ್ಲಿ ಶುಭವನ್ನು, ನಮ್ಮ ಪಟ್ಟಣದಲ್ಲಿ ಸೌಭಾಗ್ಯವನ್ನು ಉಂಟು ಮಾಡುವಂತ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ಪ್ರಪಂಚದಲ್ಲಿ ಎರಡೂ ಕೂಡ ಇಲ್ಲ. ನೆಮ್ಮದಿ ಇಲ್ಲ, ಕ್ಷೇಮ ಇಲ್ಲ, ಭದ್ರತೆ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಯುದ್ಧದ ಸಮಾಚಾರಗಳು, ಎಲ್ಲಿ ನೋಡಿದರೂ ಕೂಡ ಭಯಂಕರವಾದ ಕಾರ್ಯಗಳು. ಆದರೆ ನಮ್ಮ ಜೀವಿತದಲ್ಲಿ ನೀವು ಮಾಡುತ್ತಾ ಇರುವಂತ ಪ್ರತಿಯೊಂದು ಒಳಿತಿಗಾಗಿ, ಉಪಕಾರಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನೆಮ್ಮದಿಗಾಗಿ ಸ್ತೋತ್ರ. ಇನ್ನು ಯಾರು ನಮ್ಮ ಪ್ರಿಯರು ನೆಮ್ಮದಿ ಇಲ್ಲದೆ ಭಯದಲ್ಲಿ ಇದ್ದಾರೋ, ಕಳವಳದಲ್ಲಿ ಇದ್ದಾರೋ, ಯಾವುದೋ ವಿಧವಾದ ಆತಂಕದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ಕನಿಕರಿಸಿ ಸಹಾಯ ಮಾಡಿ. ಸ್ತುತಿ ಘನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.